ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಹನಾ ಬಾದಮ್ ವ್ಲಾಗ್ಸ್. ಇವತ್ತು ನೀವು ತಮ್ಮನೇನಲ್ಲೇ ಆಲ್ರೆಡಿ ನೋಡಿರ್ತೀರ KSRTC ಸ್ಪೆಷಲ್ ಪ್ಯಾಕೇಜ್ ಬಗ್ಗೆ. ಓಕೆ, ಇವತ್ತು ನಾವು ಈ ಸ್ಪೆಷಲ್ ಪ್ಯಾಕೇಜ್ KSRTCದು ಯಾವ ಥರ ಇರುತ್ತೆ, ಹೇಗೆ, ಎಷ್ಟು ಗಂಟೆಗೆ, ಯಾವೆಲ್ಲ ದಿವಸಗಳಲ್ಲಿರುತ್ತೆ ಮತ್ತು ಇವರ ಒಂದು ಸರ್ವೀಸಸ್ ಯಾವ ಥರ ಇದೆ, ಇವೆಲ್ಲ ನಾವೊಂದು ಸತಿ ನೋಡ್ಕೊಂಬರೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ, ಹಾಗೆ ನಿಮಗೂ ಗೊತ್ತಾಗಲಿ ಅಂತ. ಇವಾಗ ನಾನು ನಮ್ಮ ಮನೆಯಿಂದ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ಗೆ ಕೊಟ್ಟಿದ್ದೀನಿ. ಅಲ್ಲಿ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ನಮಗೆ ಪ್ಯಾಕೇಜ್ ಬಸ್ KSRTC ಪ್ಯಾಕೇಜ್ ಬಸ್ದೆಲ್ಲನೂ ನಮಗೆ ಸ್ಯಾಟ್ಲೈಟ್ ಬಸ್ ಸ್ಟಾಪಿಂದ ಶುರುವಾಗುತ್ತೆ. ನೋಡು, ಇದು ಮೈಸೂರು ಬಸ್ಸುಗಳು ನಿಲ್ಲುವಂಥ ಸ್ಥಳ ಇದು. ಇದರ ಬ್ಯಾಕ್ ಸೈಡ್ ಅಂದರೆ ಇದು ಮೈಸೂರಿಗೆ ಹೊರಡಬೇಕಾದ್ರೆ ಬಸ್ಸುಗಳು ಎಲ್ಲಿ ನಿಂತಿರ್ತವೆ, ಇದು ಮೈಸೂರಿಗೆ ಹೋಗೋ ಕಡೆ ನಿಂತಿರುವಂಥ ಬಸ್ಸುಗಳು. ಇದ್ರ ಬ್ಯಾಕ್ ಸೈಡಲ್ಲೇ ನಿಮಗೆ ಮೈಸೂರಿಂದ ಬಂದಾಗ ಬಸ್ಸುಗಳು ಅಲ್ಲಿ ಹಾಲ್ಟ್ ಕೊಡುತ್ತೆ. ಅಂದರೆ ಇದ್ರ ಬ್ಯಾಕ್ ಸೈಡ್ ನೀವು ಹೊರಟ್ರೆ ಒಂದು ಸರ್ಕಲ್ ಇರುತ್ತೆ, ಒಂದು ಧ್ವಜಸ್ತಂಭ ಹಾಕಿರ್ತಾರೆ, ಅಲ್ಲಿ ಸರಿಯಾಗಿ ನಿಮಗೆ ಹೊರಡೋ ಬಸ್ಸುಗಳು ನಿಲ್ಲುತ್ತೆ. ಅದನ್ನು ಕೂಡ ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ನೋಡಿ, ಆಲ್ರೆಡಿ ಅಲ್ಲಿ ನಮ್ಮ ಬಸ್ಸು ನಿಂತಿದೆ. ಅಶ್ವಮೇಧ ಬಸ್ಸು ಚೆನ್ನಾಗೇ ಇರುತ್ತೆ. ಬಸ್ ಎಲ್ಲನೂ AC ಬಸ್ ಅಲ್ಲ, ಬಟ್ ಆದರೆ ನಿಮಗೆ ಕಂಫರ್ಟ್ ವೈಸು ಸೀಟ್ ಕುಷನಿಂಗ್ಸು ಎಲ್ಲ ಚೆನ್ನಾಗಿರುತ್ತೆ ಇದ್ರದ್ದು. ನೋಡಿ, ಅಲ್ಲ ಬರ್ತಾ ಇದೆಯಲ್ಲ ಪ್ಯಾಕೇಜ್ ಪ್ರವಾಸ ಅಂತ ನೋಡ್ಕೊಳ್ಳಿ. ಇದು ಬಸ್ಸು ಇಲ್ಲಿ ಬಂದು ನಿಲ್ಲುತ್ತೆ, ಅಲ್ಲೊಂದು ಧ್ವಜಸ್ತಂಭ ಇದೆಯಲ್ಲ ನೋಡಿ, ಇಲ್ಲಿ ಸರಿಯಾಗಿ ಬಂದು ನಮಗೆ ಬಸ್ಸು ಹಾಲ್ಟ್ ಆಗಿರುತ್ತೆ. ಬೆಳಗ್ಗೆ 6:15 ಕರೆಕ್ಟಾಗಿ ನೀವು ಆದಷ್ಟು ಬರೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನಾವು ಎಷ್ಟು ಲೇಟಾಗಿ ಹೋಗ್ತೀವಿ, ನಾವು ಬರೋಕ್ಕೂ ಕೂಡ ಅಷ್ಟೇ ಲೇಟ್ ಆಗುತ್ತೆ. ಒಬ್ಬರು ಲೇಟ್ ಆದ್ರೂ ನಮಗೆ ಬರಬೇಕಾದ್ರೆ ತುಂಬಾ ತೊಂದರೆ ಆಗುತ್ತೆ. ನಿಮಗೆ ಇದೇ ವಿಡಿಯೋದಲ್ಲಿ ಯಾವ ಥರ ಬುಕ್ ಮಾಡ್ಕೋಬೇಕು, ಯಾವ ಥರ ನಾವು ಸೀಟ್ನ ಸೆಲೆಕ್ಟ್ ಮಾಡಬೇಕು, ನೀವು ಆದಷ್ಟು ಬುಕ್ಕಿಂಗ್ನ ಕೂಡ ಅಷ್ಟೇ ನೀವು ಎಷ್ಟು ಬೇಗ ನೀವು ಡಿಸೈಡ್ ಮಾಡಿ, ಎಷ್ಟು ಬೇಗ ನೀವು ವೆಬ್ಸೈಟ್ಗೆ ಎಂಟ್ರಿ ಕೊಡೋದ್ರ ಮೂಲಕ ನೀವು ನಿಮ್ಗೆ ಇಷ್ಟ ಬರೋವಂಥ ಅಥವಾ ನಿಮ್ಗೆ ಇಷ್ಟ ಆಗಿರೋವಂಥ ಸೀಟುಗಳನ್ನ ನೀವು ಬುಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಆ ಸೀಟುಗಳನ್ನ ಬೇರೆಯವ್ರು ಬುಕ್ ಮಾಡ್ಕೊಂಡಿರ್ತಾರೆ, ಮತ್ತು ನೀವು ಲಾಸ್ಟಲ್ಲಿ ಕೂತ್ಕೋಬೇಕು. ಕೆಲವರು ಲಾಸ್ಟಲ್ಲಿ ಇಷ್ಟ ಇರಲ್ಲ, ಕೆಲವರು ಫಸ್ಟಲ್ಲಿ ಇಷ್ಟ ಇರಲ್ಲ, ಕೆಲವರು ಮಿಡ್ಡಲ್ಲಿ ಇಷ್ಟ ಇರಲ್ಲ. ನಿಮ್ಗೆ ಚಾಯ್ಸ್ ಇರೋವಂಥ ಸೀಟುಗಳು ತೊಗೋಬೇಕು ಅಂದರೆ ನೀವು ಆದಷ್ಟು ಬೇಗ ನೀವು ವೆಬ್ಸೈಟ್ನ ಹೋಗಿ, ತುಂಬ ಈಸಿ ಇದೆ ಪ್ರೋಸೆಸ್ಸು. ಇದೇ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಕೂಡ ಅಂತ ನಿಮಗೆ ಕಂಪ್ಲೀಟ್ ವಿಡಿಯೋ ಇದು. ಯಾರು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನಮ್ಮ ವಿಡಿಯೋ ಸ್ವಲ್ಪ ನಿಮಗೆ ನಿಧಾನವಾಗೇ ಇರ್ಬೋದು, ಬಟ್ ಆದರೆ ನೀವು ಕಂಪ್ಲೀಟ್ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಎಂಟೈರ್ ಡೀಟೇಲ್ಸ್, ಈ ಪ್ಯಾಕೇಜ್ನ ಎಂಟೈರ್ ಡೀಟೇಲ್ಸು ಅಲ್ಲಲ್ಲಿ ಚಿಕ್ಕ ಚಿಕ್ಕ ತಣುಕುಗಳಾಗಿ ನಿಮಗೆ ಅಲ್ಲ ಪ್ರವೇಶ ಸ್ಥಳಗಳನ್ನು ಕೂಡ ನಿಮಗೆ ತಿಳಿಸ್ತೀನಿ. ನೋಡಿ, ಇಲ್ಲಿ ಇವಾಗ ಸುಪ್ರಭಾತ ಹಾಕಿದ್ದಾರೆ, ಕೇಳಿಸ್ತೀನಿ. ನೋಡಿ, ಇವಾಗ ಕೇಳಿಸ್ಕೊಂಡ್ರಲ್ಲ, ಈ ಬಸ್ಸಲ್ಲಿ ಕೂಡ ನಿಮಗೆ ಸ್ಪೀಕರ್ಸು ಎಲ್ಲ ಒಂದು ಮೆಲೋಡಿ ಆಡಿಯೋ ಸಿಸ್ಟಮ್ ಎಲ್ಲ ಇಟ್ಟಿರ್ತಾರೆ. ಡ್ರೈವರ್ ಹತ್ರ ಕೂಡ ಮೈಕ್ ಇಟ್ಟಿರ್ತಾರೆ, ಅವರು ಕೂಡ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ, ಎಲ್ಲಿ ಸ್ಟಾಪ್ ಇರುತ್ತೆ, ಎಲ್ಲಿ ನಿಲ್ಲಿಸ್ತಾರೆ, ಟಿಫನ್ಗೆ ಎಲ್ಲಿ ನಿಲ್ಲಿಸ್ತಾರೆ, ಊಟಕ್ಕೆ ಎಲ್ಲಿ ನಿಲ್ಲಿಸ್ತಾರೆ ಅಂತೆಲ್ಲನೂ ನಿಮಗೆ ಅನೌನ್ಸ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ನಿಮ್ಗೆ ಸ್ಟಾರ್ಟಿಂಗಲ್ಲಿ ನಮ್ಗೊಂದು ಖುಷಿ ಆಗಿದ್ದೇನು ಅಂದರೆ, ಬಸ್ ಸ್ಟಾರ್ಟ್ ಆದ ತಕ್ಷಣ ನಮಗೆ ಸುಪ್ರಭಾತದಿಂದ ಶುರುವಾಗಿ ಹಾಡುಗಳು ಹಾಕೋಕ್ಕೆ ಶುರು ಮಾಡಿದ್ರು. ಅಂದರೆ ಬೆಳಗ್ಗೆ ನಾನು ಹೊರಟಿರ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಫೀಲ್ ಬರುತ್ತೆ ನಿಮ್ಗೆ ಆ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಹೋಗ್ತಿದ್ರೆ. ಇವೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ KSRTC ಬಸ್ಸಲ್ಲಿ ಇವೆಲ್ಲ ಕೊಟ್ಟಿರ್ತಾರೆ ಫೆಸಿಲಿಟೀಸು ಅಂತ. ಅದು ಆ್ಯಕ್ಚುಲಿ ಇವೆಲ್ಲ ಏನು ಅಂದರೆ ಪ್ರವಾಸಕ್ಕೋಸ್ಕರ ಇರೋದರಿಂದ ಎಲ್ರಿಗೂ ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ. ಯಾರ್ಯಾರೆಲ್ಲ ನೀವು ಆ್ಯಕ್ಚುಲಿ ಗ್ರೂಪ್ ಆದರೆ ತುಂಬ ಚೆನ್ನಾಗಿರುತ್ತೆ. ನೀವೇ ಒಂದು 7-8 ಜನ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ
ಅಥವಾ ನೀವು ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ, ಇದು ಸದುಪಯೋಗ ಪಡಿಸ್ಕೋಬೋದು. ನೋಡಿ ಇದು ಕೂಡ ಅಷ್ಟೇ, ಇವರು ನಿಮಗೆ ಟೋಲ್ ಮೂಲಕನೇ ಕರ್ಕೊಂಡು ಹೋಗ್ಬಿಡ್ತಾರೆ ಎಕ್ಸ್ಪ್ರೆಸ್ ಹೈವೇಯಲ್ಲಿ, ಬೇಗ ರೀಚ್ ಆಗುತ್ತೆ ಅಂತ. ಹಾಗೆ ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ನಮ್ಮ ವಿಡಿಯೋ ಇಷ್ಟೇ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ಈ ರೀತಿಯಾಗಿರುವಂಥ ಪ್ಯಾಕೇಜಸ್ಸು ನಿಮಗೆ ಆದಷ್ಟು ನಾವು ತೋರಿಸೋಕ್ಕೆ ಪ್ರಯತ್ನ ಪಡ್ತೀವಿ. ನೀವು ಲೈಕ್ ಮಾಡಿದಷ್ಟು ನಮಗೂ ಸ್ವಲ್ಪ ಉತ್ಸಾಹ ಬರುತ್ತೆ. ನೋಡಿ ಟೋಲ್ಗೆ ಬಂದ್ವಿ, ಟೋಲ್ ಕ್ರಾಸ್ ಆಗಿ ಇವಾಗ ನೆಕ್ಸ್ಟು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಸಾಗ್ತಾ ಇದ್ದೀವಿ. ನೋಡಿ ನೆಕ್ಸ್ಟ್ ಇವಾಗ ನಿಮಗೆ ಯಾವ ಥರ ಬುಕ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿ ಇದೆ. ಜಸ್ಟ್ ನೀವು ಕಂಪ್ಯೂಟ್ರಲ್ಲಾಗಲಿ ನಿಮ್ಮ ಮೊಬೈಲಲ್ಲಾಗಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು KSRTC ವೆಬ್ಸೈಟ್ಗೆ ಹೋಗಿ. ಫಸ್ಟಲ್ಲೇ ಕಾಣಿಸ್ತಾ ಇರುತ್ತೆ, ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಇಲ್ಲಿ ಟೂರ್ಸ್ ಬುಕ್ಕಿಂಗ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 4 ಟೂರ್ ತೋರಿಸ್ತಾ ಇರುತ್ತೆ. 2 KSRTC ಮತ್ತು 2 BMTC ತೋರಿಸ್ತಾ ಇರುತ್ತೆ. ಇದರಲ್ಲಿ ನೀವು ಯಾವ್ದು ಹೋಗಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಹೋಗಬೇಕು ಅಂದ್ಕೊಂಡಿರೋದು ಗಗನಚುಕ್ಕಿ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಈ ಗಗನಚುಕ್ಕಿ ಟೂರ್ನ ನಾವು ಸೆಲೆಕ್ಟ್ ಡೇಟ್ ಅಂತಿರುತ್ತಲ್ವ, ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ. ಶನಿವಾರ ಮಾತ್ರ ಭಾನುವಾರ ಮಾತ್ರ ಇರೋದ್ರಿಂದ ಆ ಡೇಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಡೇಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಸೀಟು, ನಿಮ್ಗೆ ಯಾವ ಸೀಟ್ ಬೇಕು ಆ ಸೀಟು. ಫಾರ್ ಎಕ್ಸಾಂಪಲ್ ನಿಮಗೆ ನನಗೆ 51 ಬೇಕು, ಯಾಕೆಂದರೆ ಯೂಟ್ಯೂಬಲ್ಲಿ ನಾನು ನಿಮಗೆಲ್ಲ ತೋರಿಸ್ಬೇಕಲ್ವಾ, ಮುಂದ್ಗಡೆ ಕೂತ್ಕೋಬೇಕಾಗತ್ತೆ. 51 ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಡೆಸ್ಟಿನೇಷನ್, ಎಲ್ಲಿಂದ ಎಲ್ಲಿಗೆ ಅಂತ. ಸ್ಯಾಟ್ಲೈಟಿಂದ ಗಗನಚುಕ್ಕಿ ಸೆಲೆಕ್ಟ್ ಮಾಡ್ಕೋಬೇಕು. ಆದಮೇಲೆ ನೆಕ್ಸ್ಟ್ ನೀವು ಎಂಟ್ರಿ ಡೀಟೇಲ್ಸು ಅವೆಲ್ಲ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಹಂಗೆ ಇಮೇಲ್ ID ಹಾಕ್ಬಿಡ್ಬೇಕಾಗತ್ತೆ. ಇಮೇಲ್ ID ಹಾಕಿ ನೆಕ್ಸ್ಟ್ ನೀವು ಬಟನ್ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಪ್ರೊಸೀಡ್ ಅಂತ ಹೊಡಿಬೇಕಾಗತ್ತೆ, ಸೆಲೆಕ್ಟ್ ಮಾಡಬೇಕಾಗತ್ತೆ. ಪ್ರೊಸೀಡ್ ಅಂತ ನಿಮ್ಮ ಹೆಸರು, ಜೆಂಡರು, ಏಜು, ID ಕಾರ್ಡು ಅವೆಲ್ಲ ಕೇಳುತ್ತೆ, ನಂಬರ್ಸು. ನಿಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು ಇಲ್ಲಿ, ಇಲ್ಲ ಅಂದರೆ ಏನು ಮ್ಯಾಂಡೇಟ್ರಿ ಇಲ್ಲ. ಮತ್ತು ನೀವು ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ಗೆ ನಿಮ್ಮನ್ನ ಅದನ್ನು ಸೂಚಿಸುತ್ತೆ. ನೆಕ್ಸ್ಟ್ ನೀವು ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಡೀಟೇಲ್ಸ್ ಎಲ್ಲ ಒಂದ್ಸತಿ ತೋರಿಸುತ್ತೆ ಇಲ್ಲಿ. ಇವಾಗ ನೀವು ಪೇ ನೌ ಅಂತ ಹೊಡೆದ್ರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ QR ಕೋಡ್ ತೋರಿಸುತ್ತೆ. ನಿಮ್ಮ QR ಕೋಡ್ನ ಸೆಲೆಕ್ಟ್ ಮಾಡಿ ಫೋನ್ಪೇ, ಗೂಗಲ್ ಪೇ ಅಥವಾ ನಿಮ್ಮ UPI ID, ಇಂಟರ್ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ನಿಮ್ಗೆ ಯಾವ್ದು ಬೇಕೋ ಎಲ್ಲ ಆಪ್ಷನ್ ತೋರಿಸುತ್ತೆ. ಪೇಮೆಂಟ್ ಮಾಡಿದ್ಮೇಲೆ ನಿಮಗೆ ಸಕ್ಸಸ್ಫುಲ್ಲಾಗಿ ಅಲ್ಲೇ ನಿಮಗೆ ಟಿಕೆಟ್ ಕೂಡ ಜನ್ರೇಟ್ ಆಗುತ್ತೆ. ಇನ್ನೂ ಒಂದು ಏನಂದರೆ ನಮ್ಮ KSRTC ಇವರು ತುಂಬ ಚೆನ್ನಾಗಿ ಸರ್ವಿಸ್ನ ಇದು ಮಾಡಿರೋದು. ಆನ್ಲೈನ್ ಸರ್ವಿಸಲ್ಲಿ ಪೇಮೆಂಟು ಮತ್ತು ಬುಕ್ಕಿಂಗಲ್ಲಿ ಇಮಿಡಿಯೇಟಾಗಿ ನಿಮಗೆ ವಾಟ್ಸಪ್ಗೆ ಬಂದುಬಿಡುತ್ತೆ PDF ಕಾಪಿ, ಮತ್ತು ಮೆಸೇಜ್ ಸಹ ಬರುತ್ತೆ. ನೆಕ್ಸ್ಟ್ ಡೇ ಹೊರಡಬೇಕಾದ್ರೆ ರಿಮೈಂಡರ್ ಮೆಸೇಜ್ ಬರುತ್ತೆ, ಬಸ್ ನಂಬರ್ ಬರುತ್ತೆ, ಯಾವ ಬಸ್ ನಂಬರು ಅಂತ. ಇದು ತುಂಬ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅಲ್ಲೋಗಿ ಯಾವ ಬಸ್ಸು, ಯಾವ ಡ್ರೈವರು ಅವೆಲ್ಲ ನೀವು ಹುಡ್ಕಾಡೋ ಕಷ್ಟ ಇರಲ್ಲ ನಿಮಗೆ. ನೋಡಿರೋ ಸ್ನೇಹಿತರೆ ಎಷ್ಟು ಈಸಿಯಾಗಿದೆಯಲ್ಲ ಪ್ರೋಸೆಸ್ ಕೂಡ. ಬುಕ್ಕಿಂಗ್ದು ತುಂಬ ಈಸಿಯಾಗಿದೆ. ಯಾರು ಬೇಕಾದರೂ ಆರಾಮಾಗಿ ಬುಕ್ ಮಾಡ್ಕೋಬೋದು. ಬುಕ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ, ಅದೊಂದು ಒಬ್ಬೊಬ್ಬರಾಗಿ ಕೂಡ ಎಷ್ಟೋ ಜನ ಬಂದಿದ್ದರು. ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ. ಈ ಒಂದು KSRTCಯ ಪ್ಯಾಕೇಜ್ ಟ್ರಿಪ್ಗಳನ್ನು ಎಂಜಾಯ್ ಮಾಡಿ. ನೋಡಿ ಇಲ್ಲಿ ಟಿಫನ್ಗೆ ಅಂತ ರಾಮನಗರದ ಹತ್ರ ಒಂದು ತಟ್ಟೆ ಇಡ್ಲಿ ಹೋಟ್ಲ್ ಕರ್ಕೊಂಬಂದರು. ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿ. ನೀವು ಬೇಕಾದ್ರೆ ಇಲ್ಲಿ ನೀವು ಟಿಫನ್ ಎಂಜಾಯ್ ಮಾಡ್ಬೋದು. ಇಲ್ಲ ನೀವು ಮನೆಯಿಂದ ತರ್ತೀವಿ ಅಂದರೆ ಮನೆಯಿಂದನೇ ತಂದು ತಿನ್ಬೋದು, ಅದು ನಿಮ್ಮ ಆಪ್ಷನ್ಸು ನೋಡಿ. ಹಾಗೆ ಇವಾಗ
ಟೂರ್ ಪ್ಯಾಕೇಜಲ್ಲಿ ಫಸ್ಟ್ ನಿಮಗೆ ಸೋಮನಾಥ್ಪುರ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ನಿಮಗೆ ತಲಕಾಡು ಕರ್ಕೊಂಡು ಹೋಗ್ತಾರೆ. ತಲಕಾಡು ಆದಮೇಲೆ ಮಧ್ಯರಂಗ ಕರ್ಕೊಂಡು ಹೋಗ್ತಾರೆ. ಮಧ್ಯರಂಗ ರಂಗನಾಥ ಸ್ವಾಮಿ ದರ್ಶನ ನೋಡಿಕೊಂಡು ಭರಚುಕ್ಕಿ ಕರ್ಕೊಂಡು ಹೋಗ್ತಾರೆ. ಭರಚುಕ್ಕಿ ಆದಮೇಲೆ ಫೈನಲ್ ಆಗಿ ನಮ್ಮ ಗಗನಚುಕ್ಕಿ ಕರ್ಕೊಂಡು ಹೋಗ್ತಾರೆ. ಗಗನಚುಕ್ಕಿ ಆದಮೇಲೆ ನಿಮಗೆ ಮದ್ದೂರು ವಡೆ ಟೀ ಬ್ರೇಕ್ ಇರುತ್ತೆ. ನೀವು ಬೇಕಾದ್ರೆ ಟಿಫನ್ನು ಮಾಡ್ಬೋದು, ಊಟ ಮಾಡ್ಬೋದು, ಬಟ್ ಅದನ್ನ ಮದ್ದೂರು ವಡೆ ಟೀ ಬ್ರೇಕ್ ಅಂತ ಹೇಳ್ತಾರೆ. ನೀವು ಅದನ್ನ ಮುಗಿಸ್ಕೊಂಡು ನಾವು ಬ್ಯಾಕ್ ಟು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬರೋದು. ನೋಡಿ, ಇಲ್ಲಿ ಬಂದ್ಬಿಟ್ಟು ಎಲ್ಲ ಆನ್ಲೈನಲ್ಲಿ ಟಿಕೆಟ್ ಬುಕ್ಸ್ ಮಾಡ್ಕೋಬೇಕಾಗತ್ತೆ. ಸೋಮನಾಥ್ಪುರ ದೇವಾಲಯಕ್ಕೆ ಎಂಟ್ರೆನ್ಸಲ್ಲಿ ನೋಡ್ತಾ ಇರ್ತಲ್ಲ ಆಗಲೇ, ಇದನ್ನು ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬೇಕು. ಆ ಬುಕ್ಕಿಂಗ್ ಪ್ರೋಸೆಸ್ ಎಲ್ಲ ತುಂಬ ಈಸಿ ಇರುತ್ತೆ. ಸೋಮನಾಥ್ಪುರ ಟೆಂಪಲ್ ಆನ್ಲೈನ್ ಬುಕ್ಕಿಂಗ್ ಅಂತ ಹೊಡೆದ್ರೆ ನಿಮಗೆ ಬರುತ್ತೆ. 20 ರೂಪಾಯಿ ಇರುತ್ತೆ ಎಂಟ್ರಿ ಫೀಸು. ನೀವು ಅದನ್ನು ಬಸ್ಸಲ್ಲಿ ಹೊಡಬೇಕಾದ್ರೆ ಡ್ರೈವರ್ ಹೇಳ್ತಾರೆ. ನೀವೇ ಯಾರಾದರೂ ಇರೋರು ಇನ್ ಕೇಸ್ ಬಸ್ಸಲ್ಲಿ ಡ್ರೈವರ್ ಫ್ರೀ ಇದ್ದರೆ ಅವ್ರು ಮಾಡಿಕೊಡ್ತಾರೆ, ಹೇಳ್ತಾರೆ ಪ್ರೊಸೀಜರು. ನೀವೇ ಯಾರಾದರೂ ಇರೋರು ಯಾರಾದರೂ ಒಬ್ರು ಎದ್ಬಿಟ್ಟು ಯಾರಾದರೂ ನೀವು ಬೇಗ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಮಾಡಿ, ಅದರಿಂದ ನಿಮ್ಮ ಪ್ರೋಸೆಸ್ ಈಸಿ ಆಗುತ್ತೆ. ನಿಮಗೆ ಟೈಮ್ ಉಳಿಯುತ್ತೆ, ಅಂದರೆ ನೀವು ಲೇಟ್ ನೈಟ್ ಬರೋದು ತಪ್ಪುತ್ತೆ. ಹಾಗೆ ಗೈಡ್ ಕೂಡ ಇರ್ತಾರೆ. ಪರ್ ಪರ್ಸನ್ 40 ರೂಪಾಯಿ ಅಂತ ಕಲೆಕ್ಟ್ ಮಾಡ್ತಾರೆ. ಅದು ಒಳ್ಳೆಯದು. ಆ್ಯಕ್ಚುಲಿ ನಾವು ಇಲ್ಲೇ ಅದನ್ನ 40 ರೂಪಾಯಲ್ಲೇ ಕಲೆಕ್ಟ್ ಮಾಡಿಕೊಂಡ್ರೆ ನೋಡಿ, ಈ ಥರ ಇವಾಗ ಗೈಡ್ ಬರ್ತಾರೆ ನಿಮಗೆ ಇಲ್ಲೂ ಮತ್ತು ತಲಕಾಡಲ್ಲಿ ಕೂಡ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಹೊಯ್ಸಳರ ರಾಜ 3ನೇ ನರಸಿಂಹನ ಆಸ್ಥಾನದಲ್ಲಿ ಕೊಡದಿರೋಂಥದ್ದಲ್ಲ. ನೋಡಿ, ಇವಾಗ ಗೈಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಒಂದು ಗ್ರೂಪ್ ಫೋಟೋ ಕೇಳ್ತಾರೆ ನಮ್ಮ ಡ್ರೈವರು. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದು KSRTCಯಿಂದ ತುಂಬ ಚೆನ್ನಾಗಿರುವಂಥ ಪ್ಯಾಕೇಜ್ ಟ್ರಿಪ್ ಅಂತಲೇ ಹೇಳ್ಬೋದು. ನಾವು ಇವಾಗ ಸೋಮನಾಥ್ಪುರ ಮುಗಿಸ್ಕೊಂಡು ತಲಕಾಡು ಹೊರಟಿದ್ದೀವಿ. ಹಾಗೆ ನಮ್ಮ ಡ್ರೈವರ್ ಸಾಹೇಬರು ಕೂಡ ಒಂದು ಬೈಕ್ ಕೊಟ್ಟಿದ್ದಾರೆ. ನಿಮ್ಗೆ ಲಾಸ್ಟಲ್ಲಿ ಅವರು ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳಿ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇವಾಗ ನಾವು ತಲಕಾಡಿಗೆ ಸೇರಿದ್ದೀವಿ. ಇಲ್ಲಿ ಕಾವೇರಿ ನದಿ ಹರಿಯುವಂಥ ಜಾಗ ಇದು ತಲಕಾಡು. ಮರಳುಗಾಡು ಹಾಗೂ ನೀರುಗಾಡು ಅಂತಲೇ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಿ ಇಲ್ಲಿ ನೀರು ಕೂಡ ಇತ್ತು, ಯಾಕಂದರೆ ಮಳೆ ಬಂದಿತ್ತಲ್ವ ರೀಸೆಂಟಾಗಿ. ಹಾಗಾಗಿ ತುಂಬ ಚೆನ್ನಾಗಿ ನೀರು ಕೂಡ ಹರಿತಾ ಇತ್ತು. ಬೋಟಿಂಗು ಬೇಕಾದ್ರೆ ಒಂದು 20 ನಿಮಿಷ ಬಿಟ್ಟಿರ್ತಾರೆ. ನೀವೇನಾದರೂ ಎಕ್ಸ್ಟ್ರಾ ಕ್ಲಾತ್ಸ್ ಎಲ್ಲ ನೀವೇನಾದರೂ ಕ್ಯಾರಿ ಮಾಡಿದರೆ ಇಲ್ಲಿ ನೀವು ನೀರಲ್ಲಿ ಆಟ ಆಡಿ ನೀವು ಬೇಕಾದ್ರೆ ನಿಮ್ಮ ಕ್ಲಾತ್ನ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಂದರೆ ನಾವಿಲ್ಲಿ ತೆಪ್ಪಗಳು ಇಲ್ಲಾಂದರೆ ಬೋಟಿಂಗ್ನ ಯೂಸ್ ಮಾಡ್ತೀವಿ ಅಂದರೆ ಇದರಲ್ಲಿ ಕೂಡ ಯೂಸ್ ಮಾಡ್ಬೋದು. ಪರ್ ಪರ್ಸನ್ 50 ರೂಪೀಸ್ ಆರ್ 60 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಇವೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಇಲ್ಲಿರುವಂಥ ಲೋಕಲ್ ಗೈಡ್ ಜೊತೆ ನಾವು ಹೊರಟಿವಿ. ಅವರು ಈ ದೇವಸ್ಥಾನದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ 40 ರೂಪಾಯಿ ಯಾಕೆ ಕೊಡಬೇಕು ಅಂದರೆ ನೋಡಿ, 2 ಕಡೆ ಗೈಡ್ನ ನಿಮ್ಗೆ ಅರೇಂಜ್ ಮಾಡ್ತಾರೆ. ನಾವು ಒಬ್ಬೊಬ್ಬರಾಗೆ ಬಂದರೆ ಅವ್ರಿಗೆ 1200 ರೂಪಾಯಿ ಆಗುತ್ತೆ. ಹಾಗಾಗಿ ನಾವು 40 ರೂಪಾಯಿಯಲ್ಲಿ ಎಲ್ಲರ ಹತ್ರನೂ ಕಲೆಕ್ಟ್ ಮಾಡಿ ಎಲ್ಲರೂ ಹಂಚ್ಕೊಳ್ಳೋದ್ರಿಂದ ನಮಗೆ ಕಡಿಮೆನೂ ಬೀಳುತ್ತೆ. ತುಂಬ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಗ್ಲೀಷು ಮತ್ತು ಕನ್ನಡ ಹಾಗೆ ಹಿಂದಿಯಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಭಾಷೆನ ಮುಂಚೆನೇ ಚೂಸ್ ಮಾಡಿ ಅವ್ರು ಹೇಳಿದರೆ 2 ಭಾಷೆಗಳಲ್ಲಿ ಅವರು 2ರಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡಿ, ಇವಾಗ ನಮಗೆ ಪಾತಾಳೇಶ್ವರ, ವೈದ್ಯನಾಥೇಶ್ವರ, ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಕೀರ್ತಿನಾರಾಯಣ ದೇವಸ್ಥಾನ ಇವೆಲ್ಲ ನೋಡಿಕೊಂಡು ನಾವು ಹಾಗೆ ಬಸ್ ಹತ್ರ ಹೋಗ್ಬೋದು ಊಟಕ್ಕೆ ಅಂತ. ನಾವು ಯಾಕೆ ಗೈಡ್ನ ತಗೋಬೇಕು ಅಂದರೆ ನೋಡಿ ಹೇಳ್ತೀನಿ. ಇಲ್ಲಿರುವ ದೇವಸ್ಥಾನಗಳಲ್ಲಿ ಪಾತಾಳೇಶ್ವರ ಅಂತಿದ್ದಾರೆ, ವೈದ್ಯನಾಥೇಶ್ವರ ಅಂತಿದ್ದಾರೆ, ಮಲ್ಲಿಕಾರ್ಜುನ ಅಂತಿದ್ದಾರೆ, ಕೀರ್ತಿನಾರಾಯಣ ಟೆಂಪಲ್ ಇದೆ. ಇದರ ವಿಶೇಷಗಳು ಮತ್ತು ಅದರ ಒಂದು ಮಹತ್ವವನ್ನು ತಿಳ್ಕೊಬೇಕು ಅಂದರೆ ಅವ್ರು ಹೇಳಿದ್ರೆ ನಾವು ತಿಳ್ಕೊಂಡಾಗ ಇವಾಗ ಹಿಂಗೆ ಹೋಗಿರ್ತೀವಿ ನಾವು ಇಲ್ಲಿಂದ, ಅವ್ರಿಗೆ ನಾವು ಅವ್ರು ಕೊಡೋ ಒಂದು ಸಜೆಷನ್ಸ್ನ ಮತ್ತು ಅವ್ರು ಹೇಳೋ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ನಮಗೂ ಒಂದು ಖುಷಿ ಇರುತ್ತೆ. ಪಾತಾಳೇಶ್ವರ ಅಂತ ಏನಕ್ಕಂತಾರೆ, ವೈದ್ಯನಾಥೇಶ್ವರ ಅಂತ ಏನಕ್ಕಂತಾರೆ, ಅವೆಲ್ಲ ತಿಳ್ಕೊಬೇಕಾಗತ್ತೆ. ನೋಡಿ, ಇವಾಗ ನಾವು ತಲಕಾಡು ಮುಗಿಸ್ಕೊಂಡು ಮಧ್ಯರಂಗಕ್ಕೆ ಬಂದಿದ್ದೀವಿ. ಹಾಗೆ ಈ ಮಧ್ಯರಂಗ ಟೆಂಪಲ್ ಕನ್ಸ್ಟ್ರಕ್ಷನ್ ಇದೆ, ಬಟ್ ಆದರೆ ದೇವರ ದರ್ಶನ ಆಯಿತು. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇವಾಗ ನಾವು ಹೊರಟಿರೋದು ಬಂದುಬಿಟ್ಟು ಭರಚುಕ್ಕಿಗೆ ಹೊರಟಿದ್ದೀವಿ. ಈ ಭರಚುಕ್ಕಿಗೆ ಹೊರಡಬೇಕಾದ್ರೆ ನೋಡಿ ತುಂಬ ಟ್ರಾಫಿಕ್ ಇರುತ್ತೆ ಶನಿವಾರ ಭಾನುವಾರ. ಅದಕ್ಕೆ ನಾವು ಹೇಳೋದು ಆದಷ್ಟು ಟೈಮೇ ಪಿಕ್ ಮಾಡಬೇಕು ಎಲ್ರೂ. ಸ್ವಲ್ಪ ಆದಷ್ಟು ನೋಡಿಕೊಂಡು ಎಲ್ಲ ಒಂದು ಜೊತೆ ಒಂದು ಕಡೆ ಇದ್ದು ಬೇಗ ಹೋದರೆ ನಮಗೂ ಈಸಿಯಾಗಿ ನಾವು ವಾಪಸ್ ಬರೋಕ್ಕೆ ಈಸಿಯಾಗಿರುತ್ತೆ. ನೋಡಿ, ಇವಾಗ ನಾವು ಭರಚುಕ್ಕಿ ಧಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಅನೇಕ ರೀತಿಯಾದಂತಹ ಅಂಗಡಿಗಳು ಮತ್ತು ಸ್ನ್ಯಾಕ್ಸು ಎಲ್ಲ ಇಟ್ಟಿರ್ತಾರೆ. ಇದನ್ನು ನೀವು ತಗೊಂಡು ನಾವು ನೆಕ್ಸ್ಟ್ ವೀಕ್ಷಣೆಗೆ ಅಂತ ಹೋಗ್ಬೋದು. ನೋಡಿ, ಇದು ಭರಚುಕ್ಕಿ. ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಬರ್ತದೆ. ಬಟ್ ಇದು KSRTC ವಿಡಿಯೋ ಆಗಿರೋದ್ರಿಂದ ಜಸ್ಟ್ ನಿಮಗೆ ತುಣುಕುಗಳು ಮಾತ್ರ ಹಾಕಿರ್ತೀನಿ. ಅದನ್ನು ನೋಡಿಕೊಂಡು ನಾವು ಈ ಇನ್ಫಾರ್ಮೇಟಿವ್ ವಿಡಿಯೋನ ನೀವು ಸದುಪಯೋಗ ಪಡಿಸ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಇದು ಬಂದುಬಿಟ್ಟು ಭರಚುಕ್ಕಿ.
ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇವೆಲ್ಲನೂ ತುಂಬ ಖುಷಿಯಾಗಿರುತ್ತೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಈ ಥರ ಹೋದರೆ ನಮಗೆ ತುಂಬ ರಭಸತೆ ಜಾಸ್ತಿ ಇರುತ್ತೆ. ಬರಚುಕ್ಕಿಯಲ್ಲಿ ತುಂಬ ಬರವಾಗಿ ಹರಿಯುತ್ತೆ ನೀರು, ಅದಕ್ಕಾಗಿ ನಿಮಗೆ ಇದಕ್ಕೆ ಬರಚುಕ್ಕಿ ಅಂತ ಹೇಳ್ತಾರೆ. ನೋಡಿ ನೋಡಿ ಎಷ್ಟು ಚಂದ ಇದೆ ಅಂದರೆ ಅಷ್ಟು ಚಂದವಾಗಿ ಕಾಣಿಸುತ್ತೆ. ಹಾಗೆ ಈ ಟೂರ್ ಪ್ಯಾಕೇಜಲ್ಲಿ ಎಲ್ರಿಗೂ ಇರುವ ಒಂದು ಅನುಮಾನ ಏನು ಅಂದರೆ, ಎಸ್ಪೆಷಲಿ ಲೇಡೀಸ್ಗೂ ಫ್ರೀನಾ? ಇವಾಗ ಲೇಡೀಸ್ ಫ್ರೀ ಇರೋದ್ರಿಂದ ಬಸ್ಸುಗಳಲ್ಲಿ, ನಾರ್ಮಲ್ ಬಸ್ಗಳಲ್ಲಿ ಈ ಪ್ಯಾಕೇಜು ಫ್ರೀನಾ ಅಂತ. ಯಾವುದೇ ಕಾರಣಕ್ಕೂ ಫ್ರೀ ಇರಲ್ಲ ಸ್ನೇಹಿತರೆ. ಇದು ಬಂದ್ಬಿಟ್ಟು ಪ್ಯಾಕೇಜ್ ಟೂರ್ ಆಗಿರೋದ್ರಿಂದ ಇಲ್ಲಿ ಫ್ರೀ ಕೊಟ್ಬಿಟ್ರೆ ಅಷ್ಟೇ. ಎಲ್ಲ ಬಸ್ಸುಗಳನ್ನು ಪ್ಯಾಕೇಜ್ಗೆ ಹಾಕಬೇಕಾಗತ್ತೆ KSRTC ಅವರು. ಹಂಗಾಗಿ ಇಲ್ಲಿ ಯಾವುದೇ ರೀತಿಯಂಥ ಲೇಡೀಸ್ಗೆ ಆಗಲಿ ಯಾರಿಗೇ ಆಗಲಿ ಇಲ್ಲಿ ಫ್ರೀ ಇರಲ್ಲ. ಎಲ್ರಿಗೂ ಸಹ ಆವಾಗ ರೇಟ್ ಏನಿರುತ್ತೆ, ಅವಾಗ ನಾವು ಹೋಗ್ಬೇಕಾದ್ರೆ 602 ರುಪೀಸು 600 ರುಪೀಸ್ ಬಿತ್ತು ನಮಗೆ, ಇನ್ಕ್ಲೂಡಿಂಗ್ ಆನ್ಲೈನ್ ಕನ್ವೆನ್ಸ್ ಫೀಸು ಎಲ್ಲ ಸೇರಿ ಎಲ್ರಿಗೂ ಕೂಡ ಅಷ್ಟೇ ಇರುತ್ತೆ. ನೋಡಿ ಎಷ್ಟು ಚಂದವಾಗಿ ಹರಿತಾ ಇದೆ ನೋಡಿ ನೀರು. ನೋಡೋಕ್ಕೆ ಒಂದು ಮನಸ್ಸಿಗೆ ಖುಷಿ ಆಗುತ್ತೆ. ನಿಮ್ಗೆ ಆದಷ್ಟು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮನೆಯಲ್ಲಿ ಕೂತ್ಕೊಂಡೆ ನೀವು ಆರಾಮಾಗಿ ನೋಡ್ಬೋದು. ಬಟ್ ಆದರೆ ನೀವು ಅಲ್ಲೋಗಿ ನೋಡಿದ್ರಕ್ಕೂ ಮನೆಯಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಾವಿವಾಗ ಬರಚುಕ್ಕಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಬೇಕಾಗಿರೋದೇ ನಮ್ಮ ಕೊನೆಯ ಸ್ಥಳವಾದಂತಹ ಗಗನಚುಕ್ಕಿ. ನೋಡಿ ನಿಮ್ಗೆ ಇನ್ಫಾರ್ಮೇಷನ್ ಬೋರ್ಡ್ ಕೂಡ ಹಾಕಿದ್ದೀನಿ. ಇದು ಗಗನಚುಕ್ಕಿ, ಗಗನದಿಂದ ಬೀಳುವಂತಹ ನೀರು, ಅದಕ್ಕೋಸ್ಕರ ಗಗನಚುಕ್ಕಿ ಅಂತ ಹೆಸರು. ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಆವಾಗಲೇ ನೋಡಿದ್ದು ನಾವು ಬರಚುಕ್ಕಿ, ಇದು ಗಗನಚುಕ್ಕಿ. ನೋಡಿ ಎಷ್ಟು ಚಂದ. ನಿಮಗೆ ನಾನು ಆದಷ್ಟು ನಿಮಗೆ ಝೂಮ್ ಮಾಡಿ ತುಂಬ ಕ್ಲಾರಿಟಿಯಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚಂದ ಹರಿತಾ ಇದೆ ನೀರು ಅಂದರೆ ತುಂಬ ಚಂದ ಹರಿತಾ ಇತ್ತು. ನೋಡೋಕ್ಕೆ ಒಂದು ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ ಇವೆಲ್ಲ ನೋಡೋಕ್ಕೆ. ಈ ವೀಕೆಂಡ್ಸ್ನ ಒನ್ ಡೇ ಟ್ರಿಪ್ ಆಗಿ ನಿಮ್ಮ ಓನ್ ವೆಹಿಕಲ್ ಇರೋರು ಕೂಡ ನಾವೆಲ್ಲ ಗ್ರೂಪಲ್ಲಿ ಹೋಗೋಣ ಅಂದರೆ ಇದು ತುಂಬ ಒಂದು ಆಪ್ಷನ್ ಇರುತ್ತೆ. ಹೇಳಿ ಸರ್, ನಮ್ಮ KSRTC ಟೂರ್ ಬಗ್ಗೆ ಹೇಳಿ ಸರ್. ನನ್ನ ಹೆಸರು ಸಂತೋಷ್ ಅಂತೇಳಿ. ಎಸ್ ಸರ್. ನಮ್ಮ KSRTC ಪ್ಯಾಕೇಜ್ ಬಂದ್ಬಿಟ್ಟು 3 ವರ್ಷ ಆಯ್ತು ಇವಾಗ ಸ್ಟಾರ್ಟ್ ಆಗಿ. ಓಕೆ ಸರ್. ಫಸ್ಟ್ ಬಂದ್ಬಿಟ್ಟು ನಾವು ಗಗನಚುಕ್ಕಿದು ಮಾಡಿದ್ದೀವಿ. ಓಕೆ ಸರ್. 3 ಇಯರ್ಸಿಂದ. ಇವಾಗ ರೀಸೆಂಟಾಗಿ ಮೇಲ್ಕೋಟೆ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ ನಾವು 6:30ಗೆ ಸಾಟ್ಲೈಟಿಂದ ಬಿಡ್ತಾ ಇದ್ದೀವಿ. ಓಕೆ ಸರ್. ಒಂದು 10 ನಿಮಿಷ ಹೆಚ್ಚು ಕಡಿಮೆ ಪ್ಯಾಸೆಂಜರ್ ಬರೋದು ಹೆಚ್ಚು ಕಡಿಮೆ ಆಗುತ್ತೆ. ಅದರಿಂದ ಒಂದು 7 o'clock 7 ಗಂಟೆ ಆಗುತ್ತೆ. ಅಲ್ಲಿಂದ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ನಾವು ಸೋಮನಾಥ ಕೇಶವ ಟೆಂಪಲ್ ಹೋಗ್ತಾ ಇದ್ದೀವಿ. ಓಕೆ ಸರ್. ಆಮೇಲೆ ಅದು ಮುಗಿಸ್ಕೊಂಡ್ಬಿಟ್ಟು ತಲಕಾಡು ಬರ್ತೀವಿ. ಓಕೆ ಸರ್. ತಲಕಾಡಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಆಗುತ್ತೆ. ಊಟ ಮುಗಿಸ್ಕೊಂಡು ಟೆಂಪಲ್ ಎಲ್ಲ ತೋರಿಸ್ಕೊಂಡು ಅಲ್ಲಿಂದ ಮಧ್ಯರಂಗ ಟೆಂಪಲ್ ಬರ್ತೀವಿ. ಓಕೆ ಸರ್. ಮಧ್ಯರಂಗ ಟೆಂಪಲ್ ತೋರಿಸ್ಕೊಂಡು ಗಗನಚುಕ್ಕಿ ಇದು ಬರಚುಕ್ಕಿ ಫಾಲ್ಸ್ ಬರ್ತೀವಿ. ಓಕೆ ಸರ್. ಬರಚುಕ್ಕಿ ಫಾಲ್ಸ್ ಮುಗಿಸ್ಕೊಂಡು ಲಾಸ್ಟ್ ಪ್ಲೇಸ್ ಬಂದ್ಬಿಟ್ಟು ಗಗನಚುಕ್ಕಿ ಇದು. ಓಕೆ ಸರ್. ಇಲ್ಲಿ ಮುಗಿಸ್ಕೊಂಡು ನಾವು ಮದ್ದೂರು ರೋಡಿಗೆ ಹೋಗ್ತೀವಿ. ಓಕೆ ಸರ್. ಸುಮಾರು ಒಂದು 7 ಗಂಟೆ 6:30 ಆಗುತ್ತೆ. ಓಕೆ ಸರ್. ಮದ್ದೂರು ರೋಡಿಗೆ ಮುಗಿಸ್ಕೊಂಡು ಡೈರೆಕ್ಟ್ ಬೆಂಗಳೂರು 8:30 ಎಲ್ಲ ಆಗುತ್ತೆ. ಓಕೆ ಸರ್. ಮತ್ತೆ ಇದು ಪ್ಯಾಕೇಜಸ್ ಯಾವಾಗ ಇರುತ್ತೆ ಸರ್? ಎಲ್ಲ ಡೇಸ್ ಅಲ್ಲೂ ಇರುತ್ತೆ? ಇಲ್ಲ ಸರ್, ಡೈಲಿ ಇರಲ್ಲ, ಸ್ಯಾಟರ್ಡೆ ಸಂಡೇ ಮಾತ್ರ ಇರುತ್ತೆ ಇದು. ಓಕೆ. ಅದರಿಂದ ಇದನ್ನ ಜನರು ಸದುಪಯೋಗ ಪಡಬೇಕಂತ ನಾನು ಎಲ್ಲರಿಗೆ ಕಡೆಯಿಂದ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಲಾಸ್ಟಲ್ಲಿ 2 ಬಸ್ಸು ಒಂದು ಕಡೆ ಸಿಕ್ತು ಗಗನಚುಕ್ಕಿ ಹತ್ರ. ಅದಕ್ಕೆ ಎಲ್ಲರನ್ನೂ ನಿಲ್ಲಿಸಿ ಒಂದು ವಿಡಿಯೋ ಮಾಡಿದ್ದೀವಿ. ನೋಡಿ ಎಷ್ಟು ಚೆಂದ ಇದೆ ನೋಡಿ. ತುಂಬಿ ತಿಳುಕ್ತಾ ಇತ್ತು ಜನರಿಂದ ನೋಡಿ. ಅದೆಲ್ಲ ಆದಮೇಲೆ ಮದ್ದೂರು ಕಡೆ ತಿಂದ್ಬಿಟ್ಟು ನೋಡಿ ಲಾಸ್ಟಿಗೆ ಒಂದು DJ ಸಾಂಗ್ ಹಾಕ್ಕೊಂಡು ಕೆಲವರು ಆಡೋರೆಲ್ಲ ಡ್ಯಾನ್ಸ್ ಆಡ್ತಾರೆ. ಲಾಸ್ಟಿಗೆ ಮಕ್ಕಳು ಆಡ್ತಾ ಇದ್ದಾರೆ ನೋಡಿ. ಯಂಗ್ಸ್ಟರ್ಸ್ ಇದ್ದರೆ ಎಲ್ಲರೂ ಕುಣಿದಾಡ್ಕೊಂಡು ಆರಾಮಾಗಿ ವೀಕೆಂಡ್ನ ಎಂಜಾಯ್ ಮಾಡಿಕೊಂಡು ನಾವು ಬೆಂಗಳೂರಿಗೆ ವಾಪಸ್ ಆಗ್ಬೋದು. ವೀಕೆಂಡ್ನ ಎಲ್ಲರೂ ಎಂಜಾಯ್ ಮಾಡಿ ಎಲ್ಲ ಬುಕ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಪ್ರೋಸೆಸ್, ತೋರಿಸಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.